ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಗೋಕರ್ಣ ಪ್ರವಾಸಕ್ಕೆ ಬಂದ ಶಿವಮೊಗ್ಗ ಮೂಲದ ವಿದ್ಯಾರ್ಥಿಗಳು ಸಮುದ್ರದಲ್ಲಿ ಈಜಲು ಹೋಗಿ ಪ್ರಾಣಾಪಾಯದಲ್ಲಿ ಸಿಲುಕಿದ್ದ 4 ಜೀವರಕ್ಷಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಪ್ರಸಿದ್ಧ ಪ್ರವಾಸಿ ತಾಣವಾದ ಗೋಕರ್ಣಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ಜಾಸ್ತಿನೇ ಇದೆ. ಅದರಲ್ಲೂ ಈಗ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪ್ರವಾಸ ಶುರುವಾಗಿದ್ದು, ಹೊರ ಜಿಲ್ಲೆ ಊರುಗಳಿಂದ ಗೋಕರ್ಣಕ್ಕೆ ಬರುವವರ ಸಂಖ್ಯೆ ಜಾಸ್ತಿಯಾಗಿದೆ. ಗೋಕರ್ಣಕ್ಕೆ ಬಂದವರು ಕಡಲ ತೀರದತ್ತ ಧಾವಿಸಿ ಬಂದು ಈಜಲು ತೆರಳುತ್ತಾರೆ. ಜೀವರಕ್ಷಕ ಸಿಬ್ಬಂದಿ ವಾರ್ನಿಂಗ್ ನೀಡಿದರೂ ಅವರ ಮಾತನ್ನ ಲೆಕ್ಕಿಸದೆ ನೀರಿಗೆ ಇಳಿಯುವ ಸಂಖ್ಯೆ ಜಾಸ್ತಿಯಾಗಿದೆ. ಅದರಂತೆ ಗೋಕರ್ಣ ಪ್ರವಾಸಕ್ಕೆ ಬಂದ ಶಿವಮೊಗ್ಗದ ಮೇಲ್ಘಟ್ಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ 39 ವಿದ್ಯಾರ್ಥಿಗಳು ಜೀವರಕ್ಷಣಾ ಸಿಬ್ಬಂದಿ ನೀಡಿದ ಎಚ್ಚರಿಕೆಯನ್ನ ಕಡೆಗಣಿಸಿ ಸಮುದ್ರದಲ್ಲಿ ಈಜಲು ತೆರಳಿದ್ದಾರೆ. ನೋಡುತ್ತಿದ್ದಂತೆಯೇ 4 ನೀರಿನಲ್ಲಿ ಮುಳುಗಿ ಪ್ರಾಣಾಪಾಯದಲ್ಲಿ ಸಿಲುಕಿದ್ದರು. ಇದನ್ನು ಗಮನಿಸಿದ ಜೀವರಕ್ಷಕ ಸಿಬ್ಬಂದಿಗಳು ತಕ್ಷಣ ತೆರಳಿ 3 ವಿದ್ಯಾರ್ಥಿಗಳ ಜೊತೆಗೆ ಓರ್ವ ಶಿಕ್ಷಕನನ್ನ ಕೂಡ ರಕ್ಷಿಸಿದ್ದಾರೆ. ವಿದ್ಯಾರ್ಥಿಗಳಾದ ನಿಯಾಜ್ ಅಹ್ಮದ್ 15 ವರ್ಷ, ಮೊಹಮ್ಮದ್ ಜಿಲಾಲ್ 15 ವರ್ಷ, ಆಕಾಶ್ 15 ವರ್ಷ ಎಂಬ 10ನೇ ತರಗತಿಯ ವಿದ್ಯಾರ್ಥಿಯು ಜೊತೆಗೆ ಶಾಲಾ ಶಿಕ್ಷಕನನ್ನು ಕರ್ತವ್ಯ ನಿರತ ಜೀವರಕ್ಷಕ ಸಿಬ್ಬಂದಿಯಾದ ಮೋಹನ್ ಅಂಬಿಗ, ರೋಷನ್ ಕಾರ್ವಿ ರಕ್ಷಣೆ ಮಾಡಿದ್ದಾರೆ. ಇವರಿಗೆ ಗೋಕರ್ಣ ಮುಖ್ಯ ಕಡಲ ತೀರದ ವಾಟರ್ ಸ್ಪೋರ್ಟ್ಸ್ ಸಿಬ್ಬಂದಿಗಳಾದ ಜಸ್ಕಿ, ಡ್ರೈವರ್ ದರ್ಶನ್ ಹರಿಕಾಂತ, ಚಿದಾನಂದ ಲಕ್ಕುಮನೆ, ದೀಪಕ್ ಗೌಡ, ಅಶೋಕ್ ಹರಿಕಾಂತ, ಮಹೇಶ್ ಹರಿಕಾಂತ್ರ, ಜಗ್ಗು ಹರಿಕಾಂತ್ರ, ಕಮಲಾಕರ ಹೊಸಕಟ್ಟ ಇವರು ಸಹಾಯ ಮಾಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಗೋಕರ್ಣ.